ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಜಯಂತ್ ಜೈಲಲ್ಲಿ ಇಟ್ಕೊಂಡೆ ತನ್ನ ಆಟವನ್ನ ಶುರು ಮಾಡ್ಕೊಂಡಿದ್ದಾರೆ. ಆ ಆಟಕ್ಕೆ ಬ್ರೇಕ್ ಹಾಕೋದಕ್ಕೆ ಮತ್ತೆ ಜಾನು ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಡ್ತಾಳ. ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನು ಹಾಗೆ ವೆಂಕಿ ಅಮ್ಮನನ್ನ ಕರ್ಕೊಂಡು ಸಂತು ಮನೆಗೆ ಬರ್ತಾರೆ. ಶ್ರೀನಿವಾಸ್ ಮತ್ತೆ ಲಕ್ಷ್ಮಿ. ಈ ಕಡೆ ಸಂತು ಅವರು ಯಾರಿದು ಅಂತ ಕೇಳ್ತಿದ್ರೆ ಇವರು ವೆಂಕಿಯ ಅಮ್ಮ ಅಂತ ಹೇಳ್ತಾರ. ಇಷ್ಟು ದಿನ ಎಲ್ಲಿದ್ರು ಏನು ಅಂದಾಗ ಇಷ್ಟು ವರ್ಷಗಳ ಕಾಲ ಜಯಂತ್ ಅವರು ಇವರನ್ನ ಕೂಡ ಹಾಕಿದ್ರು, ಕತ್ತಲ ಕೋಣೆಯಲ್ಲಿ ಇಟ್ಟಿದ್ರು ಅಂತ ಹೇಳ್ತಾರ. ನಿಜಕ್ಕೂ ಸಂತುಗೆ ಅಚ್ಚರಿ ಆಗ್ಬಿಡತ್ತ. ತದನಂತರ ಇಲ್ಲಿ ಜಸ್ಟ್ ಇವ್ರಿಗೆ ಮಾತ್ರ ಹಿಂಸೆ ಕೊಟ್ಟದಲ್ಲ, ನಮ್ಮ ಮಗಳು ಜಾನುಗೂ ಕೂಡ ಹಿಂಸೆ ಕೊಟ್ಟಿದ್ದಾರೆ. ಆತ ನಮ್ಮ ಜಾನುವನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಲಕ್ಷ್ಮಿ ಮತ್ತೆ ಶ್ರೀನಿವಾಸ ಹೇಳ್ತಾರೆ. ಆದ್ರೆ ಅವರು ತುಂಬಾ ಪ್ರೀತಿ ಮಾಡ್ತಿದ್ರಲ್ವ ಜಾನುನ ಅಂದಾಗ ಅದೆಲ್ಲ ಕಳ್ನಾಟಕ ಮೋಸ ಅಂತ ಹೇಳ್ತಾರ. ಜೊತೆಗೆ ಇಲ್ಲಿ ಜಾನು ಅವನು ಏನು ಅನ್ನೋದನ್ನ ತಿಳ್ಕೊಂಡು ಜೊತೆಗೆ ವೆಂಕಿ ಅಮ್ಮನನ್ನ ಪತ್ತೆ ಹಚ್ಚಿ ಇವತ್ತು ಅವರನ್ನ ಕಾಪಾಡಿದಾಳೆ ಅಂತ ಕೂಡ ಶ್ರೀನಿವಾಸ್ ಮತ್ತೆ ಲಕ್ಷ್ಮಿ ತಿಳಿಸ್ತಾರೆ. ಈ ಕಡೆ ವೆಂಕಿ ಕೂಡ ಜಾನು ಹತ್ರ ಬಂದು ಧನ್ಯವಾದ ತಿಳಿಸಿದಾಗ, ಏನಣ್ಣ ಇಷ್ಟು ವರ್ಷಗಳ ಕಾಲ ತಂಗಿಯಾಗಿ ನನ್ನನ್ನು ನೋಡ್ಕೊಂಡಿದ್ಯಾ, ನನಗೆ ಇಷ್ಟೆಲ್ಲ ಮಾಡಿದ್ಯಾ, ಅಣ್ಣನ ಋಣ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಹಾದಿ ಸಿಕ್ತು ಅಷ್ಟೇ, ನೀನು ನನಗೆ ಥ್ಯಾಂಕ್ಸ್ ಹೇಳಿ ದೂರ್ತವ್ ಮಾಡ್ತಾ ಇದೆಯಾ ಅಂತ ಕೂಡ ಜಾನು ಹೇಳ್ತಾರೆ. ಇತ್ತ ಕಡೆ ಸದ್ಯ ಪೀಡೆ ತೊಳಗ್ತಲ್ಲ ಜಾನು ಬದುಕಿಂದ ಅಂತ ಹೇಳಿ ಸಂತು ಖುಷಿಯಾಗಿರ್ತಾರೆ. ಇದರ ನಡುವೆ ಇವ್ರು ಬೇರೆ ಬಂದು ಹೊಕ್ಕರಿಸ್ಕೊಂಡ್ರಲ್ಲ, ಬಿಟ್ಟು ನಮ್ದೇನು ಅನಾಥಾಶ್ರಮ ಮಾಡ್ಕೊಂಡಿದ್ದಾರೆ ಅಪ್ಪ ಅಮ್ಮ ಅಂತ ಕೂಡ ಸಂತು ಅನ್ಕೋತಾರ. ನಂತರ ಇಲ್ಲಿ ವೆಂಕಿ ಅಮ್ಮ ಧನ್ಯವಾದ ತಿಳಿಸ್ತಿದ್ದಾರೆ ಇಲ್ಲಿ ಲಕ್ಷ್ಮಿ ಮತ್ತೆ ಶ್ರೀನಿವಾಸ್ ಅವ್ರಿಗೆ. ಬಿಕಾಸ್ ತಾನು ಇಲ್ಲದೆ ಇದ್ರು ಕೂಡ ತನ್ನ ಮಗನನ್ನ ಇಷ್ಟು ಚೆಂದ ನೋಡ್ಕೊಂಡಿದ್ದಾರಲ್ವಾ, ಇವರ ಋಣವನ್ನ ಹೇಗೆ ತೀರಿಸೋದು ಅಂತ. ಆದ್ರೆ ಇಲ್ಲಿ ಶ್ರೀನಿವಾಸ್ ಅವರು, ಇವತ್ತು ನಾವಿದ್ದೀವಿ ಅಂದ್ರೆ ಅದಕ್ಕೆಲ್ಲ ಕಾರಣ ನಿಮ್ಮ ಗಂಡ ಮಾಡಿರೋ ತ್ಯಾಗ, ಅವತ್ತು ನನ್ನ ಜೀವ ಉಳಿಸಿದ್ರು, ಅದ್ರ ಮುಂದೆ ಇದೇನೇನು ಅಲ್ಲ ಅಂತ ಹೇಳಿ ಶ್ರೀನಿವಾಸ್ ಅವರು ಹೇಳ್ತಾರೆ. ಜೊತೆಗೆ ಇಲ್ಲಿ ಜಯಂತ್ ಎಂತ ಒಂದು ಕ್ರೂರ ಮನುಷ್ಯ ಅಂದರೆ ಆತ ಮನುಷ್ಯ ರೂಪದ ರಾಕ್ಷಸ. ನಿಜಕ್ಕೂ ಹೇಳಬೇಕು ಅಂದರೆ ಆತ ಗೋಮುಖ ವ್ಯಾಘ್ರ ಅಂತ ಹೇಳ್ತಿದ್ದಾರೆ. ಯಾಕಂದರೆ ವೆಂಕಿ ಅವ್ರನ್ನ ಬಿಟ್ಟು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಅನಾಥಾಶ್ರಮದಲ್ಲಿ ಅವನಿಗೆ ಮಾತು ಬರ್ತಿರೋ ಹಾಗೆ ಮಾಡಿಬಿಟ್ರು. ಜೊತೆಗೆ ತನ್ನಿಂದ ವೆಂಕಿಯನ್ನು ದೂರ ಮಾಡಿದ್ರು ಅಂತ ಅವರಮ್ಮನನ್ನು 25 ವರ್ಷಗಳಿಂದ ಕತ್ತಲ ಕೋಣೆಯಲ್ಲಿ ಬಂದಿ ಮಾಡಿದ್ರು ಅಂತ ಕೂಡ ಹೇಳಿದಾಗ ನೋಡೋದಕ್ಕೆ ಆ ರೀತಿ ಕಾಣಿಸೋದೇ ಇಲ್ಲ. ಆದರೆ ಎಂಥ ಮನುಷ್ಯ, ನನ್ನ ಕೈಗೆ ಏನಾದರೂ ಸಿಕ್ಕಿದ್ರೆ ಸರಿಯಾಗಿ ಬಾರ್ಸ್ ಬಿಸಾಡ್ತಿದ್ದೆ ಅಂತ ಸೊಸೆ ಹೇಳ್ತಿದ್ದಾರೆ ಸಂತು ಅವರ ಹೆಂಡತಿ. ತದನಂತರ ಇಲ್ಲಿ ವೆಂಕಿ ಅಮ್ಮ ರೆಸ್ಟ್ ತಗೋತಿದ್ದಾರೆ. ವೆಂಕಿ ಮತ್ತು ಮಲ್ಲಿ ಇಬ್ಬರು ಕೂಡ ಅಮ್ಮನ ಸೇವೆ ಮಾಡಬೇಕು ಅಂತ ಹೋಗ್ತಾರೆ. ಜೊತೆಗೆ ಅಲ್ಲಿ ಅಮ್ಮ ಕೂಡ ತನ್ನ ಮಗನನ್ನು ನೋಡಿದೆ, ಎಂಥ ಒಳ್ಳೆ ವ್ಯಕ್ತಿತ್ವದಲ್ಲಿ ನಾನಿಲ್ಲ ಅಂದರೂ ಕೂಡ ಬೆಳೆಸಿದ್ದಾರೆ, ತುಂಬ ಖುಷಿ ಆಗತ್ತೆ ಅಂತ ಕೂಡ ಹೇಳ್ತಾರೆ. ಬಟ್ ಒಂದು ಸಂಕಟ ಇದ್ದೇ ಇದೆ, ಯಾಕಂದರೆ ತನ್ನ ಮಗ ದೊಡ್ಡ ಆಫೀಸರ್ ಆಗ್ತಾನೆ, ಅವನು ತುಂಬ ಚೆನ್ನಾಗಿ ಓದ್ತಿದ್ದ ಅಂತ ಹೇಳಿ ತುಂಬ ಆಸೆ ಇಟ್ಕೊಂಡಿದ್ರು. ಆದರೆ ಇವತ್ತು ತನ್ನ ಮಗ ಮೂಕನಾಗಿರೋದ್ರ ಬಗ್ಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಆಗ ಇಲ್ಲಿ ಮಲ್ಯ, ಹಾಗಿದ್ರೆ ನಿಮ್ಮ ಮಗ ಅಂದರೆ ನಿಮ್ಗೆ ಈಗ ಇಷ್ಟ ಇಲ್ವಾ ಅಷ್ಟು ಅಂತ ಕೇಳಿದಾಗ ಯಾರಮ್ಮ ಆ ರೀತಿ ಹೇಳೋದು, ಮಗ ಹೇಗೆ ಇದ್ರು ನಮ್ಮ ಮಗನೇ, ನಮ್ಮ ಮಗನ ಇಷ್ಟಪಡದೆ ಇರೋಕ್ಕಾಗತ್ತಾ, ಅವನನ್ನು ನೋಡಿದೆ ಸತ್ತು ಹೋಗ್ಬಿಡ್ತೀನಿ ಏನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಇವತ್ತು ನನ್ನ ಮಗನ ನೋಡಿದ್ದೀನಿ ಅನ್ನೋ ತೃಪ್ತಿ ಇದೆ ನನಗೆ ಅಂತ ಹೇಳಿ ಮಾತಾಡ್ತಿದ್ದಾರೆ ಇಲ್ಲಿ ವೈದೇಹಿ ಅವರು. ನಂತರ ಪೈಪೋಟಿಯಲ್ಲಿ ನಾನು ಊಟ ಮಾಡಿಸ್ತೀನಿ ಅಂತ ಹೇಳಿ ಸೊಸೆ ಮತ್ತು ಮಗ ಪೈಪೋಟಿಯನ್ನೇ ನಡೆಸ್ತಿದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಅವರು ಬರ್ತಾರೆ. ಏನಿದು ಇಷ್ಟು ಪೈಪೋಟಿ ನಡೀತಿದೆ ಅಂದಾಗ ನಾನೇ ಊಟ ಮಾಡ್ತೀನಿ ಅಂತ ಹೇಳಿದೆ, ಆದರೆ ನಾನು ಮಾಡಿಸ್ತೀನಿ ಅಂತ ಹೇಳಿ ಇಬ್ಬರು ಕೂಡ ಪೈಪೋಟಿ ನಡೆಸ್ತಿದ್ದಾರೆ ಅಂತ ಕೂಡ ತಿಳಿಸ್ತಾರೆ ಇಲ್ಲಿ ವೈದೇಹಿ ಅಮ್ಮ. ತದನಂತರ ನಮ್ಮ ವೆಂಕಿ ತುಂಬಾ ಒಳ್ಳೆಯ ಹುಡುಗ, ನಿಜಕ್ಕೂ ಅವನು ಓದ್ದೇ ಇರಬಹುದು, ಆದರೆ ನಿಜವಾಗ್ಲೂ ಅವನು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಿದ್ದಾನೆ. ಎಷ್ಟು ಎಲ್ಲ ಕೂಡ ಸರಿಯಾಗಿರೋರೆ ಜೀವನ ಕಟ್ಕೊಳ್ಳೋಕ್ಕಾಗದೆ ಸೋತೋಗ್ತಾರೆ, ಆದರೆ ಬದುಕಲ್ಲಿ ನಮ್ಮ ವೆಂಕಿ ಗೆದ್ದದಾನೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ. ವೈದೇಹಿ ಅಮ್ಮಂಗೆ ತುಂಬ ಖುಷಿ ಆಗತ್ತೆ. ಇದರ ನಡುವೆ ವೆಂಕಿ ಕೂಡ ಲಕ್ಷ್ಮಿ ಅಮ್ಮ ಹಾಗೆ ಶ್ರೀನಿವಾಸಪ್ಪ ತಮ್ಮನ್ನ ತುಂಬ ಚೆಂದ ನೋಡ್ಕೊಂಡಿದ್ದಾರೆ ಅಂತ ಕೂಡ ಅವರನ್ನು ಹಾಡಿ ಹೊಗಳುತ್ತಾರೆ. ಇತ್ತ ಕಡೆ ಜಯಂತ್ ನನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಅಂತ ಲಾಯರ್ ಬರ್ತಾರೆ. ಬ್ಯಾಗಲ್ಲಿ ಒಂದಷ್ಟು ಬಟ್ಟೆಗಳನ್ನ ತೊಗೊಂಡು ಬಂದಿದ್ದಾರೆ. ನೋಡಿ ಬಟ್ಟೆಗಳನ್ನ ತೊಗೊಂಡು ಬಂದಿದ್ದೀನಿ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮನ್ನು ನಾನು ಹೊರಗಡೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಖಂಡಿತ ನನಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ನೀವು ಹೊರಗಡೆ ಕರ್ಕೊಂಡು ಬರ್ತೀರಾ ಅಂತ. ಬಟ್ ನಾನು ಒಬ್ರಿಗೆ ಕಾಲ್ ಮಾಡಬೇಕಾಗಿದೆ, ಯಾಕಂದರೆ ನನಗೆ ಅವಮಾನ ಆಗಿದೆ ಅಲ್ವಾ, ಅದು ಅಭಿಮಾನವಾಗಿ ಪರಿವರ್ತನೆ ಆಗಬೇಕಲ್ಲ, ಅದಕ್ಕೋಸ್ಕರ ಅಂತ ಹೇಳಿದ್ದೆ. ಫೋನ್ನ ತಗೊಂಡು ಸಂತುಗೆ ಕರೆ ಮಾಡ್ತಾರೆ. ಸಂತು ಯಾರಪ್ಪ ಇದು ಅಂತ ಅಂದ್ಕೊಂಡು ಕಾಲ್ ರಿಸೀವ್ ಮಾಡಿದ್ರೆ ಅಲ್ಲಿ ಜಯಂತ್ ಕಾಲ್ ಮಾಡ್ತಿದ್ದಾಗೆ ಇವ್ನು ಯಾಕೆ ನನಗೆ ಮತ್ತೆ ಕಾಲ್ ಮಾಡಿದ್ದಾನೆ, ಜೈಲಲ್ಲಿದ್ದಾನೆ ಅಂತ ಹೇಳಿದ್ರಲ್ಲ, ಮತ್ತೆ ಹೇಗೆ ಕಾಲ್ ಮಾಡೋದಕ್ಕೆ ಸಾಧ್ಯ ಅಂದ್ಕೊಂಡಿದ್ದೆ. ನನಗೆ ಗೊತ್ತಿತ್ತು ನೀವು ಆಲ್ರೆಡಿ ಮನೆಗೆ ಬಂದಿರ್ತೀರಾ ಅಂತ, ನಿಮಗೆ ಎಂತೆಂಥ ಲಾಯರ್ ಇದ್ದಾರೆ, ನೀವು ಹೊರಗಡೆ ಬರೋದಿಲ್ವಾ ಅಂತ ಹೇಳಿದಾಗ, ನಾನು ಹೊರಗಡೆ ಬಂದಿರೋದಲ್ಲ, ನಾನು ಇನ್ನೂ ಕೂಡ ಪೊಲೀಸ್ ಸ್ಟೇಷನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಮತ್ತೆ ಹೇಗೆ ಕಾಲ್ ಮಾಡ್ತಿದ್ರಾ ಅಂದಾಗ, ಹೇಗೋ ಕಾಲ್ ಮಾಡ್ತಿದ್ದೀನಿ, ಅದರ ಅವಶ್ಯಕತೆ ನಿಮಗಿಲ್ಲ, ಬಟ್ ಈಗ ನೀವು ನನ್ನ ಕೆಲಸ
ಮಾಡಿಕೊಡ್ಬೇಕಾಗಿದೆ ಅಂದಾಗ ನಾನೇನು ಮಾಡೋಕ್ಕಾಗುತ್ತೆ, ನಿಮ್ಮನ್ನು ಬಿಡಿಸ್ಕೊಂಡು ಹೋಗೋಕ್ಕೆ ನನ್ನಿಂದ ಸಾಧ್ಯನಾ, ಅಷ್ಟು ದುಡ್ಡು ನನ್ನ ಹತ್ರ ಇದೆಯಾ ಅಂದಾಗ ನೀವೇನಷ್ಟು ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸಲ್ಲಿ, ಅತ್ತೆ ಮಾವನ ಮನಸ್ಸಲ್ಲಿ ಎಲ್ಲರ ದೃಷ್ಟಿಯಲ್ಲೂ ಈಗ ನಾನು ಕೆಟ್ಟವನಾಗಿದ್ದೀನಿ, ಆದರೆ ಈಗ ನನ್ನನ್ನು ಒಳ್ಳೆಯವ್ನು ಮಾಡಿ ಜಾನು ನಮ್ಮ ಮನೆ ಬರೋ ಹಾಗೆ ಮಾಡೋದು, ಆಕೆಯ ಮನ ಪರಿವರ್ತನೆ ಮಾಡೋದು ನಿಮ್ಮ ಕೆಲಸ. ಇಲ್ಲ ಅಂದರೆ ನಮ್ಮ ಕಡೆ ಹುಡುಗರಿದ್ದಾರಲ್ವ, ಅವರು ನಿಮ್ಮನ್ನು ಫೋಟೋ ಮಾಡಿ ನಿಮ್ಮ ಫೋಟೋಗೆ ಹಾರ ಹಾಕುವ ಹಾಗೆ ಮಾಡಿಬಿಡ್ತಾರೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾರೆ. ಈ ಕಡೆ ಸಂತು ನಾನೇನು ಮಾಡೋಕ್ಕಾಗತ್ತೆ, ನನ್ನ ಮಾತು ಕೇಳ್ತಾರ ಅಂದಾಗ ಕೇಳೋ ರೀತಿ ನೀವು ಮಾಡಬೇಕು ಅಂತ ಹೇಳಿ ಜಯಂತ್ ಹೇಳ್ತಾರೆ. ನಂತರ ಕಾಲ್ ಕಟ್ ಮಾಡಿಬಿಡ್ತಾರೆ. ಇತ್ತ ಕಡೆ ಸಂತು ಏನಪ್ಪ ಮಾಡಲಿ, ಖಂಡಿತವಾಗ್ಲೂ ಅಪ್ಪ ಅಮ್ಮ ಎಲ್ಲ ಅಳಿಯಂದ್ರು ಅಂತ ಎಷ್ಟು ರೆಸ್ಪೆಕ್ಟ್ ಮಾಡ್ತಿದ್ರು, ಆದರೆ ಇವಾಗ ನೋಡಿದ್ರೆ ಎಷ್ಟು ಕಿಡಿಕಾಡ್ತಿದ್ದಾರೆ. ಜಾನು ಅದು ಹೇಗಿದ್ಲು ಅಂದ್ಕೊಂಡಿದ್ದೆ, ಬಟ್ ಕೊನೆಗೂ ಗೊತ್ತಾಯ್ತಲ್ಲ ಅವ್ನು ಎಂಥವ್ನು ಅಂತ ಅಂದ್ಕೊಂಡ್ರೆ ಇವಾಗ ನೋಡಿದ್ರೆ ನನ್ನನ್ನೇ ಹೋಗ್ಬಿಟ್ಟು ಜಾನುನ ಒಪ್ಸು ಅಂತಿದ್ದಾರೆ. ಜಾನು ಒಪ್ಕೋತಾಳ ಮತ್ತೆ ಹೋಗೋದಕ್ಕೆ, ಅಪ್ಪ ಅಮ್ಮ ಒಪ್ಕೋತಾರ ಆಕೆಯನ್ನು ಕಳಿಸೋದಕ್ಕೆ? ಖಂಡಿತ ಇಲ್ಲ. ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ, ಇಲ್ಲ ಅಂದರೆ ನನ್ನ ಪ್ರಾಣಕ್ಕೆ ಹೆಚ್ಚುತ್ತೆ, ಏನು ಮಾಡಲಿ ನಾನು ಅಂತ ಹೇಳಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ. ಇಲ್ಲಿ ಸಂತು ಮತ್ತೆ ಹೋಗಿದ್ದೆ ಜಾನು ಹತ್ರ ಮಾತನಾಡೋದಕ್ಕೆ ಅಂತ ಹೇಳಿ ಹೋಗ್ತಾರೆ. ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ಈಗ ಸ್ವಲ್ಪ ಹೊತ್ತರಲ್ಲಿ ಹೇಳ್ಬಿಟ್ಟು ಹೋಗಿದ್ರು, ಜಾನು ನಾನು ಕರೆಕ್ಟಾಗಿ ಮಾಡಿದೆ, ತಾಳಿ ಕಿತ್ತೆಸ್ತು, ಬಂದು ಒಳ್ಳೆ ಕೆಲಸ ಮಾಡಿದೆ, ಯಾವುದೇ ಕಾರಣಕ್ಕೂ ಆ ರೀತಿ ಅವನ ಜೊತೆ ಇರಬೇಡ, ಒಳ್ಳೆ ಕೆಲಸ ಮಾಡಿದೆ ಈ ಮನೆಗೆ ಬಂದು ಅಂತ. ಬಟ್ ಆಲ್ರೆಡಿ ಸೆಕೆಂಡಲ್ಲಿ ಚೇಂಜ್ ಆಗಿಬಿಟ್ರು, ಬಿಕಾಸ್ ಅಲ್ಲಿ ಜಯಂತ್ ಕಾಲ್ ಮಾಡಿದ್ರಿಂದ. ಫೈನಲಿ ಬಂದಿದ್ದೆ, ನೋಡು ಜಾನು, ನೀನು ಗಂಡ ಈ ರೀತಿ ಮಾಡ್ದ ಅನ್ನೋ ಕಾರಣಕ್ಕೆ ನೀನು ಈ ರೀತಿ ತಾಳಿ ಕಿತ್ತು ಬಿಸಾಡಿ ಬಂದರೆ ಜನ ಏನು ಅನ್ಕೊಳ್ಳೋದಿಲ್ಲ. ಅವರು ಅನಾಥಾಶ್ರಮದಲ್ಲಿ ಬೆಳೆದವರು, ಚಿಕ್ಕದ್ರಿಂದ ಕೂಡ ಯಾವುದೇ ರೀತಿ ಪ್ರೀತಿ ಇಲ್ಲದೆ ಬೆಳೆದಿದ್ದಾರೆ. ಹಾಗಾಗಿ ಒಮ್ಮೆ ನಿನ್ನ ಮೇಲೆ ಇಷ್ಟ ಆದಾಗ ನಿನಗೆ ಅವ್ರಿಗೆ ಪ್ರೀತಿ ಹೇಗೆ ತೋರಿಸೋದು ಅಂತ ಗೊತ್ತಾಗದೆ ಆ ರೀತಿ ಅವರು ನಡ್ಕೊಂಡು ಬಿಟ್ಟಿದ್ದಾರೆ. ಅದೇ ಕಾರಣಕ್ಕೆ ನೀನು ಅವರನ್ನು ತೊರೆದು ಬರೋದು ಅಂದರೆ ಎಷ್ಟು ಸರಿ? ಅವ್ರಿಗೂ ಕೂಡ ಸ್ವಲ್ಪ ಚಾನ್ಸ್ ಕೊಡಬೇಕಲ್ವಾ, ಅವರು ಕೂಡ ಬದಲಾಗ್ತಾರೆ. ಪ್ರೀತಿ ತೋರಿಸೋದು ಹೇಗೆ ಅಂತ ಅವ್ರಿಗೂ ಕೂಡ ಗೊತ್ತಾಗತ್ತೆ. ಹಾಗಾಗಿ ನೀನು ಅವ್ರಿಗೆ ಅವಕಾಶವನ್ನು ಕೊಡಬೇಕಾಗಿತ್ತು, ನೀನು ಮತ್ತೆ ಅವ್ರ ಜೊತೆ ಹೋಗಿ ಬಾಳಬೇಕು, ಈ ರೀತಿ ಬರೋದು ತಪ್ಪಾಗತ್ತೆ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಸಂತು, ನನ್ನ ಮಗಳು ಅಂತ ರಾಕ್ಷಸನ ಜೊತೆ ಹೋಗಿ ಬದುಕಬೇಕಾ ಅಂದಾಗ, ಅಮ್ಮ ಹಾಗಲ್ಲ ಅಮ್ಮ, ಅವ್ರಿಗೆ ಹೇಗೆ ಪ್ರೀತಿ ತೋರಿಸ್ಬೇಕು ಅಂತ ಗೊತ್ತಿಲ್ಲದೆ ಆ ರೀತಿ ನಡ್ಕೊಂಡಿದ್ದಾರೆ ಅಷ್ಟೇ. ಅವ್ರಿಗೆ ಜಾನು ಮೇಲೆ ಪ್ರೀತಿ ಇರೋದು ನಿಜಾನೇ ತಾನೆ ಅಂತ ಸಂತು ಹೇಳ್ತಿದ್ರೆ, ಹಾಗಿದ್ರೆ ನೀನು ಹೇಳ್ತಿರೋದು ನನ್ನ ಮಗಳು ಅವ್ನ ಮನೆಗೆ ಹೋಗಬೇಕು ಅಂತನಾ? ಖಂಡಿತ ಯಾವುದೇ ಕಾರಣಕ್ಕೂ ನನ್ನ ಮಗಳು ಇಲ್ಲಿಂದ ಹೋಗೋದಾದರೆ ನಾವು ಕೂಡ ಇಲ್ಲಿಂದ ಹೊರಟೋಗ್ಬಿಡ್ತೀವಿ ಅಂತ ಹೇಳಿ ಲಕ್ಷ್ಮೀ ಶ್ರೀನಿವಾಸ್ ಅವರು ಹೇಳ್ತಾರೆ. ಈ ಕಡೆ ಸಂತುಗೆ ಏನು ಮಾತಾಡಬೇಕು ಅಂತ ಕೂಡ ಗೊತ್ತಾಗೋದಿಲ್ಲ. ಹಾಗಿದ್ರೆ ಏನಾಗುತ್ತೆ? ಕೊನೆಗೂ ಇಲ್ಲಿ ಸಂತು ಜಾನು ಹತ್ರ ಹೋಗಿದ್ದೆ, ಈ ರೀತಿ ನನ್ನ ಹೆದರಿಸ್ತಿದ್ದಾರೆ, ಬೆದರಿಸ್ತಿದ್ದಾರೆ, ನಾನು ಅವ್ರ ಹತ್ರ ದುಡ್ಡು ತೊಗೊಂಡಿದ್ದೀನಿ, ಲಲಿತಾ ಅತ್ತೆ ಸಾವಿಗೂ ಕೂಡ ಅವನೇ ಕಾರಣ, ಪ್ರೂಫ್ ನನ್ನ ಹತ್ರ ಇತ್ತು ಅನ್ನೋ ಎಲ್ಲ ವಿಷಯನೂ ಕೂಡ ಜಾನುಗೆ ಹೇಳ್ಬಿಡ್ತಾರ. ಹೇಳಿದ್ದೇ ಆದ ಪಕ್ಷದಲ್ಲಿ ಖಂಡಿತ ಇಲ್ಲಿ ಜಾನು ಜಯಂತ್ ಇರ್ತಕ್ಕಂಥ ಜೈಲಿಗೆ ನುಗ್ಗಿದ್ದೆ, ಜಯಂತ್ನ ತರಾಟೆಗೆ ತಗೊಂಡು ಗ್ರಹಚಾರ ಬಿಡಿಸಿ ಬೆಂಡತ್ತೋದಂತೂ ಶತಸಿದ್ಧ. ಹಾಗಿದ್ರೆ ಮುಂದೆ ಯಾವ ಸ್ಟೆಪ್ ತಗೋಬಹುದು ಜಾನು, ಏನಾಗತ್ತೆ ಅಲ್ಲಿ, ಜಯಂತ್ನ ಕತೆ ಏನಾಗುತ್ತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.